ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಹೊಸ ಗಾಡಿ ಇಟ್ಟಿರೋದು ಮತ್ತೆ ಸೀಸ್ ಮಾಡಿಟ್ಟಾರೆ ಸರ್. ಎಲ್ಲ 1,05,000 ರೂಪಾಯಿ ಪೂರ ಕ್ಯಾಶ್ ಕೊಟ್ಟಿನಿ ಸರ್. ಇದು ಮೂರನೇ ಸರ್ವಿಸ್, ಫ್ರೀ ಸರ್ವಿಸ್. ಇದು ಮೂರನೇದು. ಇದು ಮತ್ತೆ ಏನು ಮಾಡಿಲ್ಲ. ಗಾಡಿ ಸೀಸ್ 3 ದಿನಕ್ಕೆ ಸೀಸ್ ಆಗೈತ್ರಿ ಗಾಡಿ. ಗ್ರಾಹಕರೇ ಎಚ್ಚರ, ನೀವು ನಿಮ್ಮ ಬೈಕನ್ನು ಅತಿ ನಂಬಿಕೆಯಿಂದ ಶೋರೂಮ್ಗೆ ಸರ್ವಿಸ್ಗೆ ಬಿಡ್ತೀರಾ? ಶೋರೂಮ್ ಅಂದ್ರೆ ಅಲ್ಲಿ ಒರಿಜಿನಲ್ ಪಾರ್ಟ್ಸ್ ಹಾಕ್ತಾರೆ, ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ ಅಂತ ನಂಬಿ ಸಾವಿರಾರು ರೂಪಾಯಿ ಹಣ ಸುರಿತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಸಾನ್ವಿ ಹೋಂಡಾ ಶೋರೂಮ್ನಲ್ಲಿ ನಡೀತಿರೋದು ಸರ್ವಿಸ್ ಅಲ್ಲ, ಅಪ್ಪಟ ಹಗಲು ದರೋಡೆ. ಆಯಿಲ್ ಚೇಂಜ್ ಮಾಡದೇ ಬಿಲ್ ವಸೂಲಿ ಮಾಡುವ ಕಳ್ಳ ದಂಧೆಯಲ್ಲಿ ಬಯಲಾಗಿದೆ. ಈ ಬಗ್ಗೆ ಪ್ರಶ್ನಿಸಿದರೆ ಮ್ಯಾನೇಜರ್ ತೋರಿಸೋದು ಮರ್ಯಾದಸ್ಥ ವರ್ತನೆ ಅಲ್ಲ, ಬದಲಾಗಿ ಬೀದಿ ಪುಂಡನಂತೆ ರೌಡಿಸಂ. ಅಮೃತ ಟಿವಿಯ ಇನ್ವೆಸ್ಟಿಗೇಷನ್ನಲ್ಲಿ ಆ ಶೋರೂಮ್ನ ಅಸಲಿ ಮುಖವಾಡ ಕಳಚಿಬಿದ್ದಿದೆ. ಏನದು ಘಟನೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಇದು ಗುಳೇದಗುಡ್ಡದ ಸಾನ್ವಿ ಹೋಂಡಾ ಶೋರೂಮ್. ಇಲ್ಲಿ ಗಾಡಿ ಸರ್ವಿಸ್ ಮಾಡಿಸೋಕೆ ಬರೋ ಗ್ರಾಹಕರು ನೆಮ್ಮದಿಯಿಂದ ಮನೆಗೆ ಹೋಗ್ತಾರೆ ಅನ್ಕೋಬೇಡಿ. ಯಾಕಂದ್ರೆ ಇಲ್ಲಿ ನಡೆಯುತ್ತಿರೋದು ಗ್ರಾಹಕರಿಗೆ ಪಂಗನಾಮ ಹಾಕುವ ಬೃಹತ್ ಜಾಲ. ಸರ್ವಿಸ್ ಹೆಸರಲ್ಲಿ ಗಾಡಿ ಇಟ್ಟುಕೊಳ್ಳುವ ಇಲ್ಲಿನ ಸಿಬ್ಬಂದಿ ಆಯಿಲ್ ಚೇಂಜ್ ಮಾಡಿದ್ದೇವೆ ಅಂತ ಬಿಲ್ನಲ್ಲಿ ನಮೂದಿಸುತ್ತಾರೆ. ಆದ್ರೆ ಗಾಡಿ ಬಿಚ್ಚಿ ನೋಡಿದ್ರೆ ಹಳೆಯ ಕಪ್ಪು ಆಯಿಲ್ ಹಾಗೆಯೇ ಇರುತ್ತದೆ. ಇಲ್ಲವಾದರೆ ಇಂಜಿನ್ನಲ್ಲಿ ಆಯಿಲೇ ಇರುವುದಿಲ್ಲ. ಕೆಲಸ ಮಾಡದೆ ಹಣ ಪೀಕೋದೆ ಇವರ ನಿತ್ಯದ ಕಾಯಕವಾಗಿದೆ. ಇಲ್ಲಿ ಒಬ್ಬ ಗ್ರಾಹಕನಿಗೆ ಇಂಜಿನ್ ಆಯಿಲ್ ಹಾಕಿದೆ ಅಂತ ಬೈಕ್ ಕೊಟ್ಟು ಕಳುಹಿಸಿದ್ದಾರೆ. ಆದ್ರೆ ಆಯಿಲ್ ಇಲ್ಲದ ಕಾರಣ ಇಂಜಿನ್ ಸೀಸ್ ಆಗಿದೆ ಅಂತ ಗ್ರಾಹಕರು ಹೇಳುತ್ತಾರೆ. ಗ್ರಾಹಕರ ಸಾಲು ಸಾಲು ದೂರು ಕೇಳಿ ಸ್ಥಳಕ್ಕೆ ಭೇಟಿ ನೀಡಿದ್ದು ನಮ್ಮ ಅಮೃತ ಟಿವಿ ತಂಡ. ಈ ವೇಳೆ ಶೋರೂಮ್ನ ಒಳಗಿನ ಕರ್ಮಕಾಂಡ ಸಾಕ್ಷಿ ಸಮೇತ ಬಯಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ, 10 ಗ್ರಾಹಕರು ಇಲ್ಲಿ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಮೊಣಕಾಲಿನ ನೋವಿನಿಂದ ನಡೆಯಲು ಕಷ್ಟವಾಗುತ್ತಿದೆಯಾ? ಪ್ರತಿ ಹೆಜ್ಜೆಯೂ ನೋವಿನ ಅನುಭವ ಆಗುತ್ತಿದೆಯಾ? ಔಷಧಿ ತೆಗೆದುಕೊಂಡರೂ ಸರಿಯಾದ ಫಲಿತಾಂಶ ಸಿಗುತ್ತಿಲ್ಲವಾ? ಇದೀಗ ಪರಿಹಾರವಿದೆ. ನ್ಯಾಚುರಲ್ ಹರ್ಬಲ್ ಕೇರ್ ಪೇನ್ ರಿಲೀಫ್ ಆಯಿಲ್. 100% ನೈಸರ್ಗಿಕ ಹರ್ಬಲ್ ತೈಲ, ಯಾವುದೇ ಕೆಮಿಕಲ್ ಇಲ್ಲ. ಕೆಲವೇ ದಿನಗಳಲ್ಲಿ ನೋವು ಕಡಿಮೆಯಾಗಿಸಿ ಮತ್ತೆ ಸುಲಭವಾಗಿ ನಡೆಯಿರಿ. ಇಂದೇ ಬಳಸಿ, ನಿಮ್ಮ ಜೀವನ ಮತ್ತೆ ಸುಖಕರವಾಗಲಿ. ಇದನ್ನು ಪ್ರಶ್ನಿಸಲು ಹೋದ ನಮ್ಮ ಪ್ರತಿನಿಧಿಯ ಮೇಲೆ ಶೋರೂಮ್ ಮ್ಯಾನೇಜರ್ ದರ್ಪ ತೋರಿದ್ದಾನೆ. ತಪ್ಪು ಒಪ್ಪಿಕೊಳ್ಳುವ ಬದಲು ನಾವಿಷ್ಟೇ ಮಾಡೋದು, ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಉದ್ದಟತನ ಮೆರೆದಿದ್ದಾನೆ. ಇಲ್ಲಿನ ಮ್ಯಾನೇಜರ್ ವರ್ತನೆ ನೋಡಿದ್ರೆ ಇವರು ಬಿಸ್ನೆಸ್ ಮಾಡಕ್ಕೆ ಬಂದಿದ್ದಾರೋ ಅಥವಾ ದೌರ್ಜನ್ಯ ಮಾಡಕ್ಕೆ ಅಡ್ಡೆ ಇಟ್ಟುಕೊಂಡಿದ್ದಾರೋ ಗೊತ್ತಾಗ್ತಿಲ್ಲ. ಬಿಲ್ಲು ಪಾವತಿ ಮಾಡಿಸಿಕೊಂಡ ಮೇಲೂ ಆಯಿಲ್ ಚೇಂಜ್ ಮಾಡದೆ ಗಾಡಿ ಕೊಡೋದು ಅಂದ್ರೆ ಇದು ಗ್ರಾಹಕರಿಗೆ ಮಾಡುವ ಮಹಾವಂಚನೆ. ನಾವು ಸಾಕ್ಷಿ ಕೇಳಿದಾಗ ಮ್ಯಾನೇಜರ್ ತನ್ನ ಹಳೆ ಚಾಳಿ ಮುಂದುವರಿಸಿ ಪ್ರಶ್ನೆ ಮಾಡಿದವರ ಮೇಲೆ ಏರಿ ಹೋಗಿದ್ದಾನೆ. ಗ್ರಾಹಕರೇ, ಇಂತಹ ವಂಚಕ ಶೋರೂಮ್ಗಳಿಗೆ ಬ್ರೇಕ್ ಬೀಳಬೇಕಿದೆ. ಬಂಡವಾಳವಿಲ್ಲದ ಈ ಬಿಸ್ನೆಸ್ ಮಾಡ್ತಿರೋ ಸಾನ್ವಿ ಹೋಂಡಾ ವಿರುದ್ಧ ಹೋಂಡಾ ಕಂಪನಿ ತಕ್ಷಣ ಕ್ರಮ ಕೈಗೊಳ್ಳಬೇಕಿದೆ. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಈ ಕೂಡಲೇ ಈ ಶೋರೂಮ್ ಮೇಲೆ ದಾಳಿ ನಡೆಸಿ ಲೈಸೆನ್ಸ್ ರದ್ದು ಮಾಡಬೇಕಿದೆ. ಇಲ್ಲವಾದರೆ ಇವರ ದರ್ಪ ಮತ್ತು ದರೋಡೆಗೆ ಅಮಾಯಕ ಗ್ರಾಹಕರು ಬಲಿಯಾಗುತ್ತಲೇ ಇರುತ್ತಾರೆ. ಒಟ್ಟಿನಲ್ಲಿ ಸರ್ವಿಸ್ ಹೆಸರಲ್ಲಿ ಜನರಿಗೆ ಚೊಂಬು ಕೊಡುತ್ತಿರೋ ಸಾನ್ವಿ ಹೋಂಡಾ ಶೋರೂಮ್ ಅಸಲಿ ಬಣ್ಣ ಈಗ ಬಯಲಾಗಿದೆ.